ಹೆಚ್ಚಿನ ವೃತ್ತಿ ಜೀವನದ ನಿರ್ಧಾರ ತಪ್ಪಾಗಿರುವುದಿಲ್ಲ, ಆದ್ರೆ ಅವು ಪರೀಕ್ಷಿಸಲ್ಪಟ್ಟಿರುವುದಿಲ್ಲ. ನಾವು ನಮ್ಮ ವೃತ್ತಿ ಜೀವನವನ್ನ ಕೆಟ್ಟದಾಗಿ ಆಯ್ಕೆ ಮಾಡಿದ್ದಕ್ಕೆ ಫೇಲ್ ಆಗುದಿಲ್ಲ, ಆದ್ರೆ ನಮ್ಮ ಊಹೆಗಳನ್ನ ಪರೀಕ್ಷಿಸದನ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನಾವು ಫೇಲ್ ಆಗ್ತೀವಿ. ಮತ್ತೆ ಪರೀಕ್ಷೆ ಮಾಡದ ನಿರ್ಧಾರ ತಗೊಂಡಾಗ ಅದು ಇಮಿಡಿಯೇಟ್ಲಿ ತಪ್ಪು ಅನ್ಸುದಿಲ್ಲ, ಅದೊಂದು ಪ್ರೋಗ್ರೆಸ್ ಅನಿಸ್ತದ, ಆದ್ರೆ ಬರೀ ಕೆಲವು ವರ್ಷಗಳ ತನಕ. ಈಗ ಹೆಚ್ಚಿನ ಜನರು ಹೆಂಗ ವೃತ್ತಿಯನ್ನ ಆಯ್ಕೆ ಮಾಡ್ತಾರ ಅನ್ನೋದನ್ನ ಯೋಚಿಸ್ರಿ. ಅವರು ತಮ್ಮ ಆಪ್ಷನ್ ಮುಂದೆ ಕೂತ್ಕೋತಾರ, ಕಂಪೇರ್ ಮಾಡ್ತಾರ, ಬೇರೆದವ್ರನ್ನ ಕೇಳ್ತಾರ, ಅನಲೈಸ್ ಮಾಡ್ತಾರ, ಆಮೇಲೆ ಡಿಸೈಡ್ ಮಾಡ್ತಾರ. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಅದ. ಇದೆಲ್ಲ ನಡೆಯುವುದು ಅವರ ನೇರ ಅನುಭವ ಇಲ್ದನ. ನೀವು ಎಂದೂ ಮಾಡದ ಕೆಲಸವನ್ನ ನೀವು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಿ. ಮತ್ತ ಇದು ಬರೀ ನಿರ್ಧಾರದ ಪ್ರಾಬ್ಲಮ್ ಅಲ್ಲ, ಇದು ಡಿಸೈನದ ಪ್ರಾಬ್ಲಮ್. ಡಿಸೈನ್ ಥಿಂಕಿಂಗ್ ಕರಿಯರ್ ಅಪ್ರೋಚ್ ಅನ್ನೋದೊಂದು ಕಾನ್ಸೆಪ್ಟ್ ಅದ. ಗ್ಲೋಬಲ್ ಡಿಸೈನ್ ಮತ್ತು ಇನೋವೇಷನ್ ಕಂಪನಿಯಾದ IDEO ಇದು ಈ ಕಾನ್ಸೆಪ್ಟ್ ಅನ್ನ ಪಾಪ್ಯುಲರೈಸ್ ಮಾಡಿದ. ಡಿಸೈನರ್ಗಳು ಹೆಂಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರ ಅನ್ನೋದು ಇದ್ರ ಮೇಲೆ ತಿಳಿದು ಬಂದದ. ಅವ್ರು ಬರೀ ಪ್ರಾಡಕ್ಟ್ ಅನ್ನ ಡಿಸೈನ್ ಮಾಡುವುದಿಲ್ಲ, ಆದ್ರೆ ಕಂಪನಿಗಳಿಗೆ ನಿಜವಾದ ಪ್ರಪಂಚದ ಸಮಸ್ಯೆಗಳನ್ನ ಪರಿಹರಿಸಲು ಸಹಾಯ ಮಾಡ್ತಾರ. ಆಮೇಲೆ ಆ ಡಿಸೈನ್ ಥಿಂಕಿಂಗ್ ಮೇಲೆ ಏನು ಡಿಸಿಷನ್ ತಗೋತಾರ ಅದರ ಕ್ರಮಾನ ಅವ್ರಿಗೆ ಭಿನ್ನವಾಗಿರಿಸ್ತದ. ಒಂದು ಸಮಸ್ಯೆಗೆ ಪರಿಪೂರ್ಣ ಉತ್ತರ ಸಿಗೋಕ್ಕಿಂತ ಮುಂಚೆ ಅವರು ಬರೀ ಕೂತ್ಕೊಂಡು ಯೋಚಿಸೋ ಬದಲು ಆ ಪ್ರಾಬ್ಲಮ್ ಸುತ್ತ ಇರೋ ನೈಜ ಜನರು ಅವರ ಅಗತ್ಯವನ್ನ ಅರ್ಥ ಮಾಡ್ಕೋತಾರ, ಹಲವಾರು ಆಲೋಚನೆಗಳನ್ನ ಸೃಷ್ಟಿ ಮಾಡ್ತಾರ, ಆ ಆಲೋಚನೆಗಳ ಸಣ್ಣ ಸಣ್ಣ ಆವೃತ್ತಿಗಳನ್ನ ಇಮಿಡಿಯೇಟ್ಲಿ ಪರೀಕ್ಷೆ ಮಾಡ್ತಾರ, ಆಮೇಲೆ ಫೀಡ್ಬ್ಯಾಕ್ ಆಧಾರದ ಮೂಲಕ ಇಂಪ್ರೂವ್ ಮಾಡ್ತಾರ. ಈ ಕಂಪ್ಲೀಟ್ ವಿಧಾನವನ್ನ ಡಿಸೈನ್ ಥಿಂಕಿಂಗ್ ಅಂತ ಹೇಳಿ ಕರೀಲಾಗ್ತದೆ. ಆಮೇಲೆ ಇದನ್ನ ಡಿಸೈನಿಂಗ್ ಯುವರ್ ಲೈಫ್ ಅನ್ನೋ ಬುಕ್ನಾಗ ವೃತ್ತಿ ಜೀವನಕ್ಕೆ ಅನ್ವಯಿಸಲಾಗ್ತದೆ. ಇದ್ರ ಉದ್ದೇಶ ಸರಳದ. ನಿಮ್ಮ ವೃತ್ತಿಯನ್ನ ಒಂದ ಹಂತದಾಗ ನಿರ್ಧರಿಸಲಿಕ್ಕೆ ಪ್ರಯತ್ನ ಪಡಬೇಡ್ರಿ, ಕಾಲಕ್ರಮೇಣ ಅದನ್ನ ಡಿಸೈನ್ ಮಾಡ್ರಿ. ಸೊ ಇವತ್ತಿನ ವಿಡಿಯೋ ಡಿಸೈನ್ ಥಿಂಕಿಂಗ್ ಕರಿಯರ್. ಡಿಸೈನ್ ಥಿಂಕಿಂಗ್ ಮೂಲಕ ನಮ್ಮ ವೃತ್ತಿ ಜೀವನವನ್ನ ಹೆಂಗ ಆಯ್ಕೆ ಮಾಡ್ಕೋಬೇಕು ಅನ್ನೋದು. ನೀವು ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ರಿ. ಡಿಸೈನರ್ಸು ಏನಾದರೂ ನಿರ್ಮಿಸಬೇಕಾದ್ರೆ ಅವರು ಉತ್ತರದಿಂದ ಸ್ಟಾರ್ಟ್ ಮಾಡೋದಿಲ್ಲ, ಅವರು ಮೊದಲು ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಪ್ರಾರಂಭಿಸ್ತಾರ. ಫಾರ್ ಎಕ್ಸಾಂಪಲ್, ನಾ ಏನಾಗಬೇಕು ಅಂತ ಕೇಳೋ ಬದಲು ನನಗೆ ಯಾವ ರೀತಿ ಕೆಲಸ ನಿಜವಾಗ್ಲೂ ಸೂಕ್ತ ಆಗ್ಯದ ಅಂತ ಕೇಳ್ರಿ. ಇದು ಮೊದಲನೇ ಹಂತ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಅಸ್ಪಷ್ಟವಾಗಲ್ಲ, ಆದ್ರೆ ಅಬ್ಸರ್ವೇಷನ್ ಮೂಲಕ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಿಕೊಂಡು ನಿಮಗೆ ಏನು ಬೇಕು ಅನ್ನೋದನ್ನ ಗಮನಿಸೋದು. ನೀವು ಯಾವ ರೀತಿ ಕೆಲಸಗಳನ್ನ ಎಂಜಾಯ್ ಮಾಡ್ತೀರಿ, ಯಾವ ರೀತಿ ಸಮಸ್ಯೆಗಳು ನಿಮ್ಮಲ್ಲಿ ಆಸಕ್ತಿ ಮೂಡಿಸ್ತಾವ, ನೀವು ಜನರ ಜೊತೆ ಮಿಕ್ಸ್ ಆಗಿ ಕೆಲಸ ಮಾಡ್ಲಿಕ್ಕೆ ಬಯಸ್ತೀರಾ ಅಥವಾ ಸ್ವತಂತ್ರವಾಗಿ ಬಯಸ್ತೀರಾ, ನೀವು ವ್ಯವಸ್ಥಿತವಾದ ಒಂದು ಸ್ಟ್ರಕ್ಚರ್ ಅನ್ನ ಇಷ್ಟಪಡ್ತೀರಾ ಅಥವಾ ಫ್ಲೆಕ್ಸಿಬಿಲಿಟಿ ಇಷ್ಟಪಡ್ತೀರಾ. ಹೆಚ್ಚಿನ ಜನರು ಇಂಥವೆಲ್ಲ ಯೋಚನೆ ಮಾಡೋದಿಲ್ಲ, ಅವರು ಡೈರೆಕ್ಟ್ ಆಗಿ ಡಿಸಿಷನ್ಗೆ ಹೋಗ್ತಾರೆ. ಆದ್ರೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದನ್ನ ಪ್ರತಿಯೊಂದು ಚಾಯ್ಸು ಅನ್ಸರ್ಟನ್ ಆಗಿ ಕಾಣಿಸ್ತದೆ. ಈಗ ಮುಂದಿನ ಬದಲಾವಣೆ ಬರ್ತದೆ. ಆ ಕೆಲಸವನ್ನ ನೀವು ಡಿಫೈನ್ ಮಾಡೋಕ್ಕಿಂತ ಮುಂಚೆ ಒಂದು ಡೈರೆಕ್ಷನ್ ಅನ್ನ ಗುರುತಿಸ್ರಿ. ಉದಾಹರಣೆಗೆ, ನಾನು ಬೇರೆ ಬೇರೆ ವಿಷಯಗಳನ್ನ ಸ್ಪಷ್ಟವಾಗಿ ವಿವರಿಸೋದನ್ನ ಆನಂದ ಪಡ್ತೀನಿ, ನಾನು ವ್ಯವಸ್ಥೆಗಳನ್ನ ಸಂಘಟಿಸಲಿಕ್ಕೆ ಮತ್ತು ಸುಧಾರಿಸಲಿಕ್ಕೆ ಇಷ್ಟಪಡ್ತೀನಿ, ನಾನು ಮುಂಚೆಯಿಂದ ಏನನ್ನಾದ್ರೂ ರಚಿಸುವುದನ್ನ ಎಂಜಾಯ್ ಮಾಡ್ತೀನಿ. ಹಿಂಗೆ ನೀವು ಕೇಳಿದ್ರೆ ಏನು ಬದಲಾಗ್ತದೆ ಅನ್ನೋದನ್ನ ಗಮನಿಸ್ರಿ. ನೀವು ವೃತ್ತಿಯನ್ನ ಆಯ್ಕೆ ಮಾಡ್ತಾ ಇಲ್ಲ, ನೀವು ನಿಮ್ಮ ನಡವಳಿಕೆಯಲ್ಲಿನ ಮಾದರಿ ಅಂದ್ರೆ ಪ್ಯಾಟರ್ನ್ಸ್ ಅನ್ನ ಗುರುತಿಸ್ತಿದ್ದೀರಿ. ಆಮೇಲೆ ಈ ಪ್ಯಾಟರ್ನ್ಗಳು ನೀವು ಯಾವ ವೃತ್ತಿಗೆ ಹೋಗ್ತಾ ಇದ್ದೀರಿ, ಯಾವ ಹುದ್ದೆಗೆ ಹೋಗ್ತಾ ಇದ್ದೀರಿ ಅದಕ್ಕಿಂತ ಇಂಪಾರ್ಟೆಂಟ್ ಆಗ್ಯಾವ. ಇನ್ನು ಮುಂದಿನ ಹಂತ ನಿಮ್ಮ ಮುಂದಿರೋ ಸಾಧ್ಯತೆಗಳನ್ನ ಅಂದ್ರೆ ಪಾಸಿಬಿಲಿಟಿಗಳನ್ನ ವಿಸ್ತಾರ ಮಾಡೋದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಷ್ಟ ಆದ ಅಂತಂದ್ರೆ ನಿಮ್ಮ ಆಯ್ಕೆಗಳು ಬರೀ ಟೀಚಿಂಗ್ ಅದಕ್ಕೆ ಸೀಮಿತ ಆಗೋದಿಲ್ಲ. ಅವು ಕಂಟೆಂಟ್ ಕ್ರಿಯೇಷನ್ ಆಗ್ಬಹುದು, ಟ್ರೈನಿಂಗ್ ಆಗ್ಬಹುದು, ಕನ್ಸಲ್ಟಿಂಗ್ ಆಗ್ಬಹುದು, ಎಜುಕೇಶನ್ ಪ್ಲಾಟ್ಫಾರ್ಮ್ ಆಗ್ಬಹುದು. ನಿಮ್ಮ ಪ್ಯಾಟರ್ನ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಆ ಪ್ಯಾಟರ್ನ್ಗೆ ಸಂಬಂಧಪಟ್ಟಿರೋ ಯಾವ್ಯಾವ ಫೀಲ್ಡ್ ಅವ ಅವನ್ನೆಲ್ಲ ನೀವು ಗಮನಿಸ್ಲಿಕ್ಕೆ ಪ್ರಾರಂಭಿಸ್ತೀರಿ. ಹಿಂಗೆ ನೀವು ಬರೀ ಒಂದು ಉತ್ತರಕ್ಕಾಗಿ ಹುಡುಕ್ತಾ ಇಲ್ಲ, ಇಲ್ಲಿ ನೀವು ಬೇರೆ ಬೇರೆ ದಿಕ್ಕುಗಳಲ್ಲಿ ಅನ್ವೇಷಿಸ್ತಾ ಇದ್ದೀರಿ. ಇದಾದ್ಮೇಲೆ ಬರೋ ಒಂದು ಪ್ರಮುಖ ಹಂತ ಏನಂದ್ರ ಅದನ್ನ ಪರೀಕ್ಷಿಸೋದು, ಟೆಸ್ಟಿಂಗ್. ಇಲ್ಲೇ ಡಿಸೈನ್ ಥಿಂಕಿಂಗ್ ಇಡೀ ಪ್ರೊಸೆಸ್ ಅನ್ನ ಬದಲಾಯಿಸ್ತದೆ. ನೀವೇನಾಗ್ಬೇಕು ಅನ್ನೋದನ್ನ ನೋಡ್ಲಿಕ್ಕೆ ವರ್ಷಾನುಗಟ್ಲೆ ಸಮಯನ್ನ ತೆಗೆದಿಡೋ ಬದಲು ನೀವು ಸಣ್ಣ ಸಣ್ಣ ಆವೃತ್ತಿಗಳನ್ನ ಪರೀಕ್ಷೆ ಮಾಡ್ತೀರಿ. ನೀವು ಡೈರೆಕ್ಟ್ ಆಗಿ ಲೆಕ್ಚರರ್ ಆಗೋದು ಬೇಕಾಗಿಲ್ಲ, ಕೆಲವೊಂದು ಸೆಷನ್ಗಳನ್ನ ತಗೋಬಹುದು. ಕಂಟೆಂಟ್ ಕ್ರಿಯೇಟರ್ ಆಗೋದು ಬೇಕಾಗಿಲ್ಲ, ಕೆಲವೊಂದು ಕಂಟೆಂಟ್ಗಳನ್ನ ಟೆಸ್ಟ್ಗಾಗಿ ರಚಿಸಿ ನೋಡ್ರಿ. ಬಿಸ್ನೆಸ್ ಪ್ರಾರಂಭಿಸಬೇಡ್ರಿ, ಸಣ್ಣ ಸಣ್ಣ ಪ್ರಾಜೆಕ್ಟ್ ಅನ್ನ ಹಾಕೊಂಡು ಅದ್ರೊಳಗೆ ಹೆಂಗೆ ನೀವು ಮಾಡ್ತೀರಿ ಅಂತ ಅನ್ನೋದನ್ನ ನಿಮ್ಮನ್ನ ನೀವು ಪರೀಕ್ಷಿಸ್ಕೊಡ್ರಿ. ಇವೆಲ್ಲ ಸಣ್ಣ ಸಣ್ಣ ಕಡಿಮೆ ರಿಸ್ಕ್ ಇರೋ ಪ್ರಯೋಗಗಳು, ಆದ್ರೆ ಇವು ಒಂದು ಇಂಪಾರ್ಟೆಂಟ್ ಶಕ್ತಿಯನ್ನ ನಿಮಗೆ ಕೊಡ್ತಾವ. ಅದೇನಂದ್ರೆ ಅನುಭವ, ಎಕ್ಸ್ಪೀರಿಯನ್ಸ್. ಆ ಸಣ್ಣ ಸಣ್ಣ ಪ್ರಯೋಗಗಳ ಮೂಲಕ ಬಂದಿರೋ ಎಕ್ಸ್ಪೀರಿಯನ್ಸ್ ನಿಮ್ಮ ತಿಳುವಳಿಕೆಯನ್ನ ಬದಲಾಯಿಸ್ತದ. ಆ ತಿಳುವಳಿಕೆ ನಿಮ್ಮ ಒಪಿನಿಯನ್ ಅಂದ್ರೆ ಅಭಿಪ್ರಾಯದ ಆಧಾರದ ಮೇಲೆ ಬರುವುದಿಲ್ಲ, ಬೇರೆದವ್ರು ಕೊಟ್ಟಿರೋ ಸಲಹೆಗಳ ಆಧಾರದ ಮೇಲೆ ಬರುವುದಿಲ್ಲ, ಆದ್ರೆ ನೀವ ಟೆಸ್ಟ್ ಮಾಡಿದ್ದು ಒಂದು ಅನುಭವದ ಮೇಲೆ ಬರ್ತದೆ. ಅದಾದ್ಮೇಲೆ ಬರೋ ಕೊನೆ ಹಂತ
ರಿಫೈನ್ಮೆಂಟ್, ಪರಿಷ್ಕರಣೆ. ನೀವು ಆ ಪ್ರಯೋಗಗಳನ್ನ ಮಾಡ್ಬೇಕಾದ್ರೆ ನಿಮ್ಮನ್ನ ನೀವ ಗಮನಿಸ್ರಿ. ನೀವು ಅದನ್ನ ಎಂಜಾಯ್ ಮಾಡಿದ್ರೇನು, ನೀವು ಅದ್ರೊಳಗೆ ಇನ್ನೂ ಚಲೋ ಮಾಡ್ಬೋದು ಅಂತ ನಿಮಗೆ ಅನಿಸ್ತೇನೋ, ಅಥವಾ ಆಲ್ರೆಡಿ ನಾನು ಇದ್ರೊಳಗೆ ಚಲೋ ಇದ್ದೀನಿ, ಆಮೇಲೆ ಇನ್ನೂ ಇದನ್ನ ಆಳವಾಗಿ ಮಾಡಲು ಬಯಸ್ತೀನ. ಇಂಥವೆಲ್ಲ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಹೌದು ಅಂತಿದ್ರ ಮುಂದೆ ಸಾಗ್ರಿ. ಇಲ್ಲ ಅಂದ್ರೆ ದಿಕ್ಕನ್ನು ಬದಲಾಯಿಸ್ರಿ. ಇದೊಂದು ಅತಿ ದೊಡ್ಡ ಬದಲಾವಣೆ. ಇದರ ಮೂಲ ಸಾರ ಅಂದ್ರ ನಿಮ್ಮ ವೃತ್ತಿ ಜೀವನವನ್ನ ಬರೀ ಒಂದ್ಸರ್ತಿ ನಿರ್ಧರಿಸ್ಲಿಕ್ಕೆ ಆಗುದಿಲ್ಲ, ಅದನ್ನ ಕಂಟಿನ್ಯೂಸ್ ಆಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇದನ್ನ ನೀವು ಕನ್ವೆನ್ಷನಲ್ ಪ್ರೊಸೆಸ್ ಜೊತೆ ಹೋಲಿಸಿದ್ರೆ ಅವಾಗ ಏನ್ ಮಾಡ್ತೀರಿ ಅಂದ್ರೆ, ನೀವು ಒಂದೇ ಸಲ ಡಿಸಿಷನ್ ತಗೋತೀರಿ ನಿಮಗೆ ಸಿಕ್ಕಿರೋ ಸೀಮಿತ ಮಾಹಿತಿ ಆಧಾರದ ಮೇಲೆ. ಅದಾದ್ಮೇಲೆ ಅದು ಲೈಕ್ ಆಗದೆ ಹೋದ್ರೆ ಹೆಂಗೋ ಕಾಂಪ್ರಮೈಸ್ ಮಾಡಿ ಅದೇ ವೃತ್ತಿ ಒಳಗ ಕಂಟಿನ್ಯೂ ಮಾಡ್ತೀರಿ, ಇಲ್ಲ ಅದನ್ನ ಸರಿಪಡಿಸ್ಲಿಕ್ಕೆ ವರ್ಷಾನುಗಟ್ಲೆ ಟೈಮ್ ಸ್ಪೆಂಡ್ ಮಾಡ್ತೀರಿ. ಎರಡೂ ಆಗದೆ ಹೋದ್ರೆ ಒಮ್ಮೆಲೆ ನಿಮ್ಗೆ ಗೊತ್ತಿರದ ಒಂದು ಪ್ರೊಫೆಷನ್ಗೆ ಜಂಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ. ಅದ್ರೊಳಗೆ ನೀವು ಫೇಲು ಆಗ್ಬೋದು, ಅದು ರಿಸ್ಕಿನೂ ಇರ್ಬೋದು. ಆದ್ರೆ ಡಿಸೈನ್ ಥಿಂಕಿಂಗ್ ಇದನ್ನೆಲ್ಲ ಉಲ್ಟಾ ಮಾಡ್ತದೆ. ನೀವು ಮೊದಲು ಪ್ರಯೋಗ ಮಾಡ್ತೀರಿ, ಆಮೇಲೆ ನಿರ್ಧಾರ ಮಾಡ್ತೀರಿ. ಈ ಕಾನ್ಸೆಪ್ಟ್ ಅನ್ನ ಪರ್ಯಾವೃತ್ತಿಗಳಿಗೆ ಅಂದ್ರೆ ಅಲ್ಟರ್ನೇಟಿವ್ ಕರಿಯರ್ಸ್ಗೆ ಜೋಡಿಸಿ ನೋಡೋಣ. ಹೆಚ್ಚಿನ ಅಲ್ಟರ್ನೇಟಿವ್ ಕರಿಯರ್ಗಳಿಗೆ ಸ್ಪಷ್ಟವಾದ ಡೈರೆಕ್ಷನ್ ಅಂತ ಇರುವುದಿಲ್ಲ, ಸ್ಥಿರವಾದ ರಚನೆ ಇರುವುದಿಲ್ಲ, ಯಾವುದೇ ಖಾತ್ರಿ ಫಲಿತಾಂಶ ಇರುವುದಿಲ್ಲ. ಹಾಗಾಗಿ ನೀವು ನಾನು ಇಂಥದನ್ನ ಆಗ್ತೀನಿ ಅಂತ ನೀವು ಮೊದಲೇ ಡಿಸೈಡ್ ಮಾಡಿದ್ರ, ನಾನು ಕಂಟೆಂಟ್ ಕ್ರಿಯೇಟರ್ ಆಗ್ತೀನಿ, ಮೀಡಿಯಾ ಪ್ರೊಫೆಷನಲ್ ಆಗ್ತೀನಿ, ಸಿಂಗರ್ ಆಗ್ತೀನಿ, ಅಥವಾ ಇನ್ನೇನೋ ಆಗ್ತೀನಿ ಅಂತ ಹೇಳಿ ಮೊದಲೇ ಡಿಸೈಡ್ ಮಾಡಿದ್ರೆ ಅದನ್ನ ಆಕ್ಚುಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವು ರಿಸ್ಕಿ ಅನಿಸ್ಬೋದು. ಆದ್ರೆ ಆ ವೃತ್ತಿನ ಆಯ್ಕೆ ಮಾಡೋಕ್ಕಿಂತ ಮುಂಚೆ ಸಣ್ಣ ರೀತಿಯೊಳಗ ಪರೀಕ್ಷೆ ಮಾಡಿದ್ರೆ ಅವು ಕ್ಲಿಯರ್ ಆಗ್ತಾವ. ನಾನು ಇದನ್ನ ಆರಿಸ್ಬೇಕು ಅಂತ ಕೇಳೋ ಬದಲು ಇದನ್ನ ನಾನು ಸ್ವಲ್ಪ ಸಮಯದವರೆಗೆ ಪ್ರಯತ್ನಿಸಬಹುದಾ ಅಂತ ಕೇಳಿ ನೋಡ್ರಿ. ಆಮೇಲೆ ನಿಮ್ಮ ಭಯ ಕಡಿಮೆ ಆಗ್ತದೆ. ಯಾಕಂದ್ರೆ ನೀವು ಪೂರ್ತಿ ಜೀವನದ ನಿರ್ಧಾರವನ್ನ ತಗೊಳ್ತಾ ಇಲ್ಲ, ಸಣ್ಣ ಪ್ರಯೋಗವನ್ನ ನಡೆಸ್ತಾ ಇದ್ದೀರಿ. ಆಮೇಲೆ ಕಾಲಕ್ರಮೇಣ ಈ ಪ್ರಯೋಗಗಳು ದಿಕ್ಕನ್ನ ರೂಪಿಸ್ತಾವ. ಸಂಪೂರ್ಣ ಸ್ಪಷ್ಟತೆ ಇಲ್ದಿದ್ರೂ ನೈಜ ಸ್ಪಷ್ಟತೆಯನ್ನ ನೀಡ್ತಾವ. ಈ ವಿಷಯಕ್ಕೆ ಅನುಗುಣವಾಗಿ ಇನ್ನೊಂದು ವಿಡಿಯೋ ನಮ್ಮ ಚಾನೆಲ್ ಒಳಗದ, ಮೈಕ್ರೋ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳಿ. ನಾ ರೆಕಮೆಂಡ್ ಮಾಡೋದು ಆ ವಿಡಿಯೋನು ನೀವು ನೋಡ್ರಿ. ಆಮೇಲೆ ಅಲ್ಟರ್ನೇಟಿವ್ ಕರಿಯರ್ಗಳಿಗೆ ಸಂಬಂಧಪಟ್ಟಿರೋ ಹಲವಾರು ವಿಡಿಯೋಗಳನ್ನು ನೋಡ್ರಿ. ಕೊನೆಯದಾಗಿ ಹೇಳ್ಬೇಕಂದ್ರೆ, ಉತ್ತಮ ವೃತ್ತಿ ಜೀವನ ಸಿಗುದಿಲ್ಲ, ಅದನ್ನ ನೀವು ಡಿಸೈನ್ ಮಾಡ್ಬೇಕಾಗ್ತದೆ. ಅದು ಯಾವುದರ ಮೂಲಕ ಅಂದ್ರೆ, ನಿಮ್ಮನ್ನು ನೀವ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದರ ಮೂಲಕ, ಸಣ್ಣ ಸಣ್ಣ ಪ್ರಯೋಗಗಳನ್ನ ಮಾಡುವುದರ ಮೂಲಕ, ಆಮೇಲೆ ಆ ಪ್ರಯೋಗಗಳನ್ನ ರಿಫೈನ್ ಮಾಡೋದ್ರ ಮೂಲಕ, ಪರಿಷ್ಕರಿಸುವುದರ ಮೂಲಕ. ಸೊ ಹಿಂಗಾಗಿ ನಿಮ್ಗೆ ಇಷ್ಟವಾದ ಫೀಲ್ಡ್ ಒಳಗ ನಿಮ್ಮನ್ನ ನೀವ ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಹಿಂಜರಿಬೇಡ್ರಿ. ಯಾಕಂದ್ರೆ ನಿಮ್ ಭವಿಷ್ಯ ಒಂದೇ ಒಂದ್ಸಲ ತಗೊಳ್ಳೋ ದೊಡ್ಡ ನಿರ್ಧಾರದ ಮೇಲೆ ನಿಂತಿಲ್ಲ, ಅದು ಬಹಳಷ್ಟು ಸಣ್ಣ ಸಣ್ಣ ಬುದ್ಧಿವಂತ ಪ್ರಯೋಗಗಳ ಮೂಲಕ ರೂಪುಗೊಳ್ತದೆ. ಅದ ನಿಮ್ಮ ವೃತ್ತಿ ಜೀವನವನ್ನ ಡಿಸೈನ್ ಮಾಡೋ ರೀತಿ. ಸೊ ಇವತ್ತ ನಿಮ್ಮ ವೃತ್ತಿ ಜೀವನವನ್ನ ಸಣ್ಣ ಸಣ್ಣ ಪ್ರಯೋಗಗಳ ಮೂಲಕ ಡಿಸೈನ್ ಮಾಡ್ಲಿಕ್ಕೆ ಪ್ರಾರಂಭಿಸ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.